ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಓದ್ತಾ ಇದ್ದರೆ, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಎಕ್ಸಾಮ್ ಸಿಲೆಬಸ್ ಏನಿರುತ್ತೆ ಅಂತ ಒಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಏನೇನೆಲ್ಲ ಸಿಲೆಬಸ್ ಇರುತ್ತೆ, ಕಂಪ್ಲೀಟ್ ಸಿಲೆಬಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ರಾಘವೇಂದ್ರ ಅಕಾಡೆಮಿ ಆ್ಯಪ್ನಲ್ಲಿ ನಿಮಗೆ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ. ಈ ಕೋರ್ಸ್ನಲ್ಲಿ ನಿಮಗೆ ಎಲ್ಲ ವಿಷಯಗಳ ಕಂಪ್ಲೀಟ್ ಸಿಲೆಬಸ್, ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, PDF ನೋಟ್ಸ್ಗಳು ಸಿಗ್ತವೆ, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿರ್ತವೆ. ಪ್ರತಿಯೊಂದು ಸಹ ನಿಮಗೆ ನಮ್ಮ ಆ್ಯಪ್ನಲ್ಲಿ ಸಿಗುತ್ತೆ. ಈ ಕೋರ್ಸ್ನ ಬೆಲೆ ಕೇವಲ 999 ಇದೆ. ಇನ್ನೂ ಒಂದು ಅದರಲ್ಲಿ ಕೂಪನ್ ಕೋಡ್ ಬರುತ್ತೆ ಅಶೋಕ್ 20 ಅಂತ, ಅದನ್ನು ನೀವು ಹಾಕಿದರೆ ಇನ್ನೂ 200 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಈ ಕೋರ್ಸ್ನ ತೆಗೆದುಕೊಳ್ಳಬಹುದು. ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ಕೋರ್ಸ್ ಬೇಕಾದರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಹಾಗೆ ನಿಮಗೇನಾದರೂ ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಬುಕ್ ಬೇಕು ಅಂದರೆ ನಮ್ಮಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂದರೆ ವಿಲೇಜ್ ಅಕೌಂಟೆಂಟ್ಗೆ ಪೇಪರ್ 1 ಮತ್ತು ಪೇಪರ್ 2ಗೆ 2 ಪೇಪರ್ಗಳಿರ್ತವೆ. ಹೀಗಾಗಿ ನಾವು 2 ಪೇಪರ್ಗಳಿಗೆ ಸಪ್ರೇಟ್ 2 ಬುಕ್ ಇದೆ. ಈ ಬುಕ್ನ ಬೆಲೆ ಕೇವಲ 2 ಬುಕ್ ಸೇರಿ ನಿಮಗೆ ಕೇವಲ 600 ರೂಪಾಯಿ ಸಿಗುತ್ತೆ. ಈ ನೋಟ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೇನಾದರೂ ಪ್ರಿಂಟೆಡ್ ನೋಟ್ಸ್ ಬೇಡ, PDF ನೋಟ್ಸ್ ಬೇಕಂದ್ರೂ ಸಹ ನಮ್ಮಲ್ಲಿದ್ದಾವೆ. ಕೇವಲ 100 ರೂಪಾಯಿಗೆ ಇಲ್ಲಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಪೇಪರ್ 1 ಮತ್ತು ಪೇಪರ್ 2 ನೋಟ್ಸ್ನ ತೆಗೆದುಕೊಳ್ಬೋದು. ಕ್ವಶನ್ ಪೇಪರ್ ನೋಟ್ಸು ಎಲ್ಲ ಇರುತ್ತೆ ಕಂಪ್ಲೀಟಾಗಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಈ ವರ್ಷ 2026ರಲ್ಲಿ 572 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಇದಕ್ಕೆ ಜಸ್ಟ್ ಸೆಕೆಂಡ್ PUC ಪಾಸ್ ಆಗಿದ್ದರೆ ಸಾಕು, ಅಪ್ಲಿಕೇಶನ್ನ ಹಾಕ್ಬೋದು. ಹೌದಾ? ಇವಾಗ ಸಿಲೆಬಸ್ನ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ನೋಡ್ತಾ ಇದ್ದೀರಾ, ಈ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ 2 ಪತ್ರಿಕೆಗಳಿರ್ತವೆ. ಒಂದು ಪೇಪರ್ 1 ಮತ್ತು ಪೇಪರ್ 2 ಅಂತ. ಇವು 2 ಬೇರೆ ಬೇರೆ ದಿನ ಇರುತ್ತಾ? ಇಲ್ಲ, 2 ಒಂದೇ ದಿನ ಇರುತ್ತೆ. ಬೆಳಿಗ್ಗೆ ಪೇಪರ್ 1 ಇರುತ್ತೆ, ಮಧ್ಯಾಹ್ನ ಪೇಪರ್ 2 ಇರುತ್ತೆ. ಇದಕ್ಕಿಂತ ಮುಂಚೆ ಇನ್ನೊಂದು ಪೇಪರ್ ಇರುತ್ತೆ, ಅದು ಕಡ್ಡಾಯ ಕನ್ನಡ. ಅದು ಎಲ್ರಿಗೂ ಇರಲ್ಲ. ಅದು ಕೇವಲ SSLCಯಲ್ಲಿ ನೀವೇನಾದರೂ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜು ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಇಲ್ಲ ಅಂದರೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಹೌದಾ? ಈ ಥರ ಇರುತ್ತೆ. ನಮ್ಮದು ಕಡ್ಡಾಯ ಕನ್ನಡ ಇರಲ್ಲ, ನಮಗೆ ಕನ್ನಡ ಲ್ಯಾಂಗ್ವೇಜ್ ಇತ್ತು SSLCಯಲ್ಲಿ ಓದುವಾಗ, 10th ಓದುವಾಗ ಅಂದರೆ ಇವು 2 ಪತ್ರಿಕೆಗಳು ಇರ್ತವೆ. ನೋಡ್ತಾ ಇದ್ದೀರಾ, ಇದರಲ್ಲಿ ಹಲವಾರು ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಒಟ್ಟು ಪೇಪರ್ 1 100 ಅಂಕಗಳಿಗಿರುತ್ತೆ, ಪೇಪರ್ 2 100 ಅಂಕಗಳು. ಇದಕ್ಕೆ 2 ತಾಸು, ಇದಕ್ಕೆ 2 ತಾಸು ಟೈಮ್ ಇರುತ್ತೆ. ಹೌದಾ? ಹಾಗಾದರೆ ಇದರಲ್ಲಿ ಯಾವ್ಯಾವ ಇದ್ದಾವೆ? ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಓಕೆ, ಅದರ ಒಳಗಡೆ ಯಾವ್ಯಾವು ಅದನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಎರಡನೇದು ಯಾವುದು? ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ವಿಷಯಗಳ ಕುರಿತು, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಹೌದಾ? ಇವಿಷ್ಟಿದಾವಲ್ವಾ? ಇವುಗಳಲ್ಲಿ ಮತ್ತೆ ಯಾವ್ಯಾವ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ ಇವಾಗ ಮುಂದೆ ವಿಡಿಯೋದಲ್ಲಿ. ಇಷ್ಟು ಪೇಪರ್ 1ಗೆ ಇರುತ್ತೆ. ಇನ್ನು ಪೇಪರ್ 2ದಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಇಷ್ಟೇ ಇರೋದು. ಪೇಪರ್ 1ನಲ್ಲಿ GK ಆಲ್ ಸಬ್ಜೆಕ್ಟ್ ಇರುತ್ತೆ. ಪೇಪರ್ 2ದಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್, ಇವು 3 ಲ್ಯಾಂಗ್ವೇಜ್ ಮೇಲೆ ಇರುತ್ತೆ. ಹೌದಾ? ಇವಾಗ ಪೇಪರ್ 1ದಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಪೇಪರ್ 1 ಪಠ್ಯಕ್ರಮ, ಅದರಲ್ಲಿ ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ವಿಷಯಗಳು ಅಂತ ಇತ್ತಲ್ವ, ಅದರಲ್ಲಿ ನಾವು ಯಾವ್ಯಾವುದನ್ನು ನೋಡ್ಕೋಬೇಕು? ಅದರಲ್ಲಿ ಯಾವ್ಯಾವ್ದು ನೋಡ್ಕೋಬೇಕು ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳ ಬಗ್ಗೆ ನೋಡ್ಕೋಬೇಕು, ಕ್ರೀಡಾ ಕಾರ್ಯಕ್ರಮಗಳು, ಪ್ರಶಸ್ತಿಗಳು ಮತ್ತು ಗೌರವಗಳು, ಇತ್ತೀಚೆಗೆ ಸರ್ಕಾರಿ ಯೋಜನೆಗಳು, ಪ್ರಮುಖ ರಾಜಕೀಯ ಬೆಳವಣಿಗೆಗಳು,
ವಿಜ್ಞಾನ ಮತ್ತು ತಂತ್ರಜ್ಞಾನದ ನವೀಕರಣಗಳು. ಇವೆಲ್ಲ ಪ್ರಚಲಿತ ಘಟನೆಗಳು, ಅಂದರೆ ಕರೆಂಟ್ ಅಫೇರೆನ್ಸ್ ಮೇಲೆ ಏನೇನೆಲ್ಲ ನೋಡ್ಕೋಬೇಕು ಅಂತ ನಾನು ಹೇಳಿದ್ದೀನಿ, ಹೌದಾ. ಅಂತಾರಾಷ್ಟ್ರೀಯ ವಿಷಯ ಸುದ್ದಿಗಳು ಇವೆಲ್ಲ, ಈ ಟಾಪಿಕ್ಗಳನ್ನು ನೀವು ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಳ್ಳಿ ಅಥವಾ ಒಂದು ಬುಕ್ನಲ್ಲಿ ಸರಿಯಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇವು ಎಲ್ಲವನ್ನು ನೀವು ಕರೆಂಟ್ ಅಫೇರೆನ್ಸ್ನಲ್ಲಿ ನೋಡ್ಕೋಬೇಕಾಗಿರುತ್ತೆ, ಹೌದಾ. ಇನ್ನು ನೆಕ್ಸ್ಟು ದೈನಂದಿನ ಗ್ರಹಿಕೆಯ ವಿಷಯಗಳು. ಕರೆಂಟ್ ಅಫೇರೆನ್ಸ್ ಮೇಲೇ ಬರುತ್ತೆ ಇದು. ಓದುವಾಗ ಮತ್ತು ವಾಕ್ಯಗಳ ಅರ್ಥ ಮಾಡಿಕೊಳ್ಳುವುದು, ಪ್ರಮುಖ ಮಾಹಿತಿಯನ್ನು ಹೊರತೆಗೆಯುವುದು. ಅಂದರೆ ನೀವು ಕರೆಂಟ್ ಅಫೇರೆನ್ಸ್ ಓದುವಾಗ ಡೀಪಾಗಿ ಓದಿದ್ದೀರಾ ಇಲ್ವಾ ಅನ್ನೋದನ್ನು ಇವರು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ. ಹೀಗಾಗಿ ಕರೆಂಟ್ ಅಫೇರೆನ್ಸ್ನಲ್ಲಿ ಬರುವಂತಹ ಸ್ವಲ್ಪ ಲಾಂಗ್ ಕ್ವೆಶನ್ಸ್ಗಳನ್ನು, ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಇವರು ತೆಗಿತಾರೆ. ಇದೆಲ್ಲ ಜಸ್ಟ್ ಇದು ಕರೆಂಟ್ ಅಫೇರೆನ್ಸ್, ಇದ್ರ ಮೇಲೆ ಅಷ್ಟೊಂದು ಏನು ಇದನ್ನು ಮಾಡೋದು ಬೇಡ. ಜಸ್ಟ್ ಕರೆಂಟ್ ಅಫೇರೆನ್ಸ್ ಓದಿದರೆ ಸಾಕು, ಇದು ಆಗ್ತೀರಾ. ಇನ್ನು ನೆಕ್ಸ್ಟು ಭಾರತದ ಸಂವಿಧಾನದ ಶಾಲಾ ದೃಷ್ಟಿಕೋನದ ವಿಷಯಗಳು. ಭಾರತದ ಸಂವಿಧಾನ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಏನೇನೆಲ್ಲ ನಾವು ನೋಡ್ಕೋಬೇಕು, ಏನೇನೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ಪೀಠಿಕೆ ಮತ್ತು ಉದ್ದೇಶಗಳು. ಸಂವಿಧಾನದ ಪೀಠಿಕೆ ಹೇಗೆ ಸ್ಟಾರ್ಟ್ ಆಯಿತು ಅದನ್ನು ನೋಡ್ಕೋಬೇಕು. ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ನೋಡ್ಕೋಬೇಕು. ರಾಜನೀತಿ ನಿರ್ದೇಶಕ ತತ್ವಗಳು, ತಿದ್ದುಪಡಿ, ಸಂವಿಧಾನದ ಪ್ರಮುಖ ತಿದ್ದುಪಡಿಗಳು ಯಾವ್ಯಾವು, ಕಾರ್ಯವಿಧಾನಗಳು ಯಾವ್ಯಾವು, ನ್ಯಾಯಾಂಗ ಮತ್ತು ಸಾಂವಿಧಾನಿಕ ಪ್ರಾಧಿಕಾರಗಳು, ಹಾಗೆ ಯಾವ ದೇಶದಿಂದ ಯಾವ ಸಂವಿಧಾನವನ್ನು ಎರವಲು ಪಡೆದುಕೊಂಡಿದ್ದೇವೆ, ಪ್ರತಿಯೊಂದನ್ನು ಇರುತ್ತೆ. ನಾವು ನಮ್ಮ ಕೋರ್ಸ್ ಮಾಡ್ತಾ ಇದ್ದೀವಿ ನೋಡಿ, ಅದರಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಆದಷ್ಟು ಬೇಗ ಸಂವಿಧಾನದ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ. ಇವಾಗ ಆಲ್ರೆಡಿ ಎಕನಾಮಿಕ್ಸ್ ಕ್ಲಾಸ್ಗಳು ಮುಗಿಯೋಕ್ಕೆ ಬಂದಿದ್ದಾವೆ, ಸೈನ್ಸು ಆಲ್ಮೋಸ್ಟ್ ಮುಗಿಸಿದ್ದೀವಿ. ಇವಾಗ ಹಿಸ್ಟರಿ ಮತ್ತು ಸಂವಿಧಾನದ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಕಂಪ್ಲೀಟ್ ನಿಮ್ಮ ಸಿಲೆಬಸ್ನ ಎಕ್ಸಾಮ್ ಬರೋದ್ರೊಳಗಡೆ ನಾವು ಕಂಪ್ಲೀಟ್ ಮುಗಿಸಿ ನಿಮಗೆ ಕೊಡ್ತೀವಿ ಇದರಲ್ಲಿ. ಹಾಗೆ ನಮ್ಮ ನೋಟ್ಸ್ನಲ್ಲೂ ಸಹ ಎಲ್ಲ ವಿಷಯಗಳು ಇದ್ದಾವೆ, ಬೇಕಾದರೆ ತೊಗೋಬೋದು, ವಾಟ್ಸಪ್ಗೆ ಮೆಸೇಜ್ ಮಾಡಿ. ಹಾಗೆ ಕರ್ನಾಟಕಕ್ಕೆ ವಿಶೇಷ ಉಲ್ಲೇಖದೊಂದಿಗೆ ಭಾರತದ ಇತಿಹಾಸ. ಭಾರತದ ಇತಿಹಾಸದಲ್ಲಿ ನಾವು ಏನೇನೆಲ್ಲ ನೋಡ್ಕೋಬೇಕು ಅಂದರೆ, ಭಾರತದ ಪ್ರಾಚೀನ ಇತಿಹಾಸವನ್ನು ನೋಡ್ಕೋಬೇಕು. ಭಾರತದ ಪ್ರಾಚೀನ ಇತಿಹಾಸ, ನಾವು ಇತಿಹಾಸದ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ, ಇವಾಗ ಭಾರತದ ಇತಿಹಾಸದ ಕ್ಲಾಸೇ ನಡೀತಾ ಇದೆ. ಹಾಗೆ ಭಾರತದ ಮಧ್ಯಕಾಲೀನ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ ಯಾವ ಥರ ಇತ್ತು, ಪ್ರಾಚೀನ ಭಾರತದ ಇತಿಹಾಸ ಯಾವ ಥರ ಇತ್ತು, ಹಾಗೆ ಆಧುನಿಕ ಭಾರತದ ಇತಿಹಾಸವನ್ನು ನೋಡ್ಕೋಬೇಕು. ಕರ್ನಾಟಕದಲ್ಲಿ ಐತಿಹಾಸಿಕ ತಾಣಗಳು ಯಾವ್ಯಾವು ಮತ್ತು ಕರ್ನಾಟಕದ ಇತಿಹಾಸವನ್ನು ಸಹ ನಾವು ನೋಡ್ಕೋಬೇಕಾಗಿರುತ್ತೆ. ಭಾರತೀಯ ಸ್ವತಂತ್ರದಲ್ಲಿ ಕರ್ನಾಟಕದ ಪಾತ್ರ ಏನು, ಭಾರತ ಸ್ವತಂತ್ರ ಬಂತಲ್ವ, ಅದಕ್ಕೆ ಕರ್ನಾಟಕದಿಂದ ಏನೇನು ಪಾತ್ರ, ಏನೇನು ಕಾಂಟ್ರಿಬ್ಯೂಷನ್ ಆಗಿದೆ ಎಲ್ಲವನ್ನು ನಾವು ನೋಡ್ಕೋಬೇಕಾಗಿರುತ್ತೆ. ಇದು ಇತಿಹಾಸದ ಮೇಲೆ. ಇನ್ನು 5ನೇದು ಬರೋದು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೌಗೋಳಿಕತೆ. ಭಾರತದ ಭೌಗೋಳಿಕ ಲಕ್ಷಣವನ್ನು ನೋಡ್ಕೋಬೇಕು. ಭಾರತದ ಭೌಗೋಳಿಕ ಲಕ್ಷಣ ಯಾವ ಥರ ಇತ್ತು, ನೈಸರ್ಗಿಕವಾಗಿ ಯಾವ ಥರ ಇದೆ ಅನ್ನೋದನ್ನು ನೋಡ್ಕೋಬೇಕು. ಹವಾಮಾನ ಮತ್ತು ಸಸ್ಯವರ್ಗ, ನಮ್ಮ ಭಾರತದ ಹವಾಮಾನ ಯಾವ ಥರ ಇದೆ, ಸಸ್ಯವರ್ಗ ಯಾವ ಥರ ಇದೆ ಅದನ್ನು ನೋಡ್ಕೋಬೇಕಾಗಿರುತ್ತೆ. ಹಾಗೆ ನಮ್ಮ ಭಾರತದ ಪ್ರಮುಖ ನದಿಗಳು ಯಾವ್ಯಾವು, ಕರ್ನಾಟಕದ ಪ್ರಮುಖ ನದಿಗಳು ಯಾವ್ಯಾವು ಅನ್ನೋದನ್ನು ನೋಡ್ಕೋಬೇಕು. ಕರ್ನಾಟಕದ ಪ್ರಮುಖ ಪರ್ವತಗಳು ಯಾವ್ಯಾವು, ಭಾರತದ ಪರ್ವತಗಳು ಯಾವ್ಯಾವು ಅನ್ನೋದನ್ನು ನೋಡ್ಕೋಬೇಕು. ಕರ್ನಾಟಕದ ಜಿಲ್ಲೆಗಳು ಮತ್ತು ಅವುಗಳ ಭೌಗೋಳಿಕ ಲಕ್ಷಣಗಳು. ಇವಾಗ ಇದು ವಿಲೇಜ್ ಅಕೌಂಟೆಂಟ್ ಅಂದರೆ ಕರ್ನಾಟಕದ ಹುದ್ದೆ. ಹೀಗಾಗಿ ನೀವು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ಯಾವ್ಯಾವ ಜಿಲ್ಲೆಗಳಿದ್ದಾವೆ, ಅದರ ಭೌಗೋಳಿಕ ಲಕ್ಷಣಗಳೇನೇನು, ಪ್ರತಿಯೊಂದನ್ನು ನೀವು ನೋಡ್ಕೋಬೇಕಾಗಿರುತ್ತೆ. ಹಾಗೆ ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಇದು ಭೂಗೋಳಶಾಸ್ತ್ರದ ಬಗ್ಗೆ, ಜಿಯೋಗ್ರಫಿ, ಹೌದಾ. ಇನ್ನು ನೆಕ್ಸ್ಟ್ ಬರೋದು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳು. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳು ಅಂದರೆ ಯಾವ್ಯಾವು ಅಂದರೆ, ರಾಜ್ಯ ಸರ್ಕಾರದ ರಚನೆ ಯಾವ ಥರ ಆಗುತ್ತೆ, ಇವಾಗ ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾರೆ, ಯಾವ ಥರ ಆಯಿತು, ಯಾವ್ಯಾವ ಪಕ್ಷಗಳಿದ್ದಾವೆ ಕರ್ನಾಟಕದಲ್ಲಿ ಅದರ ಬಗ್ಗೆ. ಹಾಗೆ ಸ್ಥಳೀಯ ಆಡಳಿತ, ಪಂಚಾಯತ್ಗಳ ಬಗ್ಗೆ ಗೊತ್ತಿರಬೇಕು. ಪುರಸಭೆಯ ಅಧಿಕಾರಗಳು ಏನೇನು ಅನ್ನೋದನ್ನು ಗೊತ್ತಿರಬೇಕು. ಪಂಚಾಯತ್ ಅಧಿಕಾರಗಳು ಯಾವ್ಯಾವು, ಪುರಸಭೆ ಅಧಿಕಾರಗಳು ಯಾವ್ಯಾವು, ಪ್ರತಿಯೊಂದನ್ನು ನಾವು ತಿಳ್ಕೊಂಡಿರಬೇಕು. ಆಡಳಿತದ ವಿಭಾಗಗಳು ಗೊತ್ತಿರಬೇಕು. ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿಯ ಬಗ್ಗೆ ನಮಗೆ ಗೊತ್ತಿರಬೇಕು. ಕಾನೂನಿನ ಅರಿವು ಸಹ ನಮಗೆ ಇರಬೇಕು. ಹಾಗೆ ಕೆಲವು ಪ್ರದೇಶಗಳಿಗೆ ಸಂಬಂಧಿಸಿದ ವಿಶೇಷ ನಿಬಂಧನೆಗಳು. ಇವಾಗ ಜಮ್ಮು ಕಾಶ್ಮೀರಕ್ಕೆ ಒಂದು ವಿಶೇಷ ಸ್ಥಾನಮಾನ ಇತ್ತು, ಅದು ಏನು,
ಹಾಗೆ ಒಂದಿಷ್ಟು ಪ್ರದೇಶಕ್ಕೆ ಒಂದಿಷ್ಟು ವಿಶೇಷ ನಿಬಂಧನೆಗಳಿರ್ತವೆ, ಅವುಗಳು ನಮಗೆ ಗೊತ್ತಿರಬೇಕು. ಅವುಗಳನ್ನು ನಾವು ನೋಡ್ಕೋಬೇಕು. ಇನ್ನು ನೆಕ್ಸ್ಟ್ ಬರೋದು ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು. ಕರ್ನಾಟಕದ ಎಕನಾಮಿಕ್ಸ್ ಅಂತ ಹೇಳ್ಬೋದು ಇದನ್ನು. ಇದರಲ್ಲಿ ನಾವು ಏನೇನು ನೋಡ್ಕೋಬೇಕು ಅಂದರೆ ಆರ್ಥಿಕ ಅಭಿವೃದ್ಧಿ ಯೋಜನೆಗಳು ಅಂತ ಬರ್ತವೆ, ಗ್ರಾಮೀಣ ಅಭಿವೃದ್ಧಿ ಉಪಕ್ರಮಗಳು, ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಅಂದರೆ ಪಂಚಾಯತ್ ಬಗ್ಗೆನೂ ನಾವು ನೋಡ್ಕೋಬೇಕು, ಹೌದಾ. ಹಾಗೆ ಗ್ರಾಮೀಣ ಸಹಕಾರ ಸಂಘಗಳ ಬಗ್ಗೆ, ಕೃಷಿ ಬೆಳವಣಿಗೆಯ ಉಪಕ್ರಮಗಳು, ಇವೆಲ್ಲವೂ ಆರ್ಥಿಕತೆ ಅಂದರೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತಹ ವಿಷಯಗಳು. ಇನ್ನು ನೆಕ್ಸ್ಟ್ ಬರೋದು ಕರ್ನಾಟಕದ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು. ಕರ್ನಾಟಕದ ಪರಿಸರ ಅಂದರೆ ಎನ್ರೋಲ್ಮೆಂಟ್ಗೆ ಸಂಬಂಧಿಸಿದಂತೆ ನಾವು ಏನೇನೆಲ್ಲ ನೋಡ್ಕೋಬೇಕು ಅಂದರೆ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳು, ಹಾಗೆ ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗಳು, ಮಾಲಿನ್ಯ ನಿಯಂತ್ರಣ ಉಪಕ್ರಮಗಳು, ಸುಸ್ಥಿರ ಅಭಿವೃದ್ಧಿ ಉಪಕ್ರಮಗಳು, ಇವೆಲ್ಲವೂ ಕರ್ನಾಟಕಕ್ಕೆ ಸಂಬಂಧಿಸಿದ ಪರಿಸರದ ಸಮಸ್ಯೆಗಳು ಮತ್ತು ವಿಷಯಗಳು, ಹೌದಾ. ಇಷ್ಟು ನೋಡ್ಕೋಬೇಕು. ಇದು ಪೇಪರ್ 1 ಆಯಿತು. ಒಟ್ಟು 100 ಅಂಕಗಳಿಗೆ ನಮಗೆ ಪರೀಕ್ಷೆ ಇರುತ್ತೆ. ಹಾಗಾಗಿ ಎಲ್ಲ ವಿಷಯಗಳನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲದರ ಬಗ್ಗೆನೂ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಪೇಪರ್ 1 ಬಗ್ಗೆ. ಇನ್ನು ಪೇಪರ್ 2 ಬಗ್ಗೆ ನೋಡೋದಾದರೆ ಪೇಪರ್ 2ದಲ್ಲಿ 3 ಸಬ್ಜೆಕ್ಟ್ ಇರೋದು. ಒಂದು ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್. ಹಾಗಾದರೆ ಕನ್ನಡದಲ್ಲಿ ಏನು ನೋಡಬೇಕು, ಕಂಪ್ಯೂಟರ್ನಲ್ಲಿ ಏನು ನೋಡಬೇಕು, ಇಂಗ್ಲೀಷ್ನಲ್ಲಿ ಏನು ನೋಡಬೇಕು ಅಂತ ನೋಡ್ತಾ ಹೋಗೋಣ. ಕನ್ನಡ ಭಾಷೆ, ಕನ್ನಡದಲ್ಲಿ ನೋಡೋದಾದರೆ 35 ಮಾರ್ಕ್ಸ್ಗೆ ನಿಮ್ಮದು ಇದು ಪರೀಕ್ಷೆ ಇರುತ್ತೆ. ಇದು ಕನ್ನಡ ಲ್ಯಾಂಗ್ವೇಜ್. ಅದರಲ್ಲಿ ವ್ಯಾಕರಣವನ್ನು ನೋಡಬೇಕು, ಕನ್ನಡದ ಶಬ್ದಕೋಶಗಳು, ಕನ್ನಡ ಗ್ರಹಿಕೆ, ಕನ್ನಡ ಅನುವಾದ, ಕನ್ನಡ ಬರವಣಿಗೆ, ಇಷ್ಟು. ಕನ್ನಡ ವ್ಯಾಕರಣ ಅಂದರೆ ವ್ಯಾಕರಣದ ಬಗ್ಗೆ, ಸಾಹಿತ್ಯದ ಬಗ್ಗೆ ನಾವು ನೋಡ್ಕೋಬೇಕು. ಹಾಗೆ ಗ್ರಾಮರ್, ಕನ್ನಡ ಗ್ರಾಮರು ನಮಗೆ ಕಂಪ್ಲೀಟಾಗಿ ಕನ್ನಡ ಗ್ರಾಮರ್ ಬರಬೇಕು. ಈ ಎಲ್ಲ ಬರಬೇಕು. ಕಂಪ್ಲೀಟ್ ಕನ್ನಡ ಗ್ರಾಮರ್ ಬಂದರೆ ಸಾಕು, ನಾವು ಈಸಿಯಾಗಿ ಈ 35 ಮಾರ್ಕ್ಸ್ನ ತೆಗೆದುಕೊಳ್ಬೋದು. ಹಾಗೆ ಇಂಗ್ಲೀಷ್ನಲ್ಲೂ ಸೇಮ್ ಟು ಸೇಮ್ ಕನ್ನಡದಲ್ಲಿ ಯಾವ ಥರ ಇದೆ ಅದೇ ಥರ ನಮಗೆ ಆ್ಯಂಟೋನಮ್ಸು, ಸಿನೋನಮ್ಸು ಆ ಥರ ವರ್ಡ್ಸ್ ಬರಬೇಕು. ಕಂಪ್ಲೀಟ್ ಗ್ರಾಮರ್ ಬರಬೇಕು. ಗ್ರಾಮರ್ ಬಂದರೆ ಸಾಕು, ಬರುತ್ತೆ, ಹೌದಾ. ಅದರಲ್ಲಿ ಯಾವ್ಯಾವ ವಿಷಯಗಳು ಅಂದರೆ ನೋಡ್ತಾ ಇದ್ದೀರಾ, ಪ್ರಿಪೊಸಿಷನ್ಸ್ ಅಂದರೆ ಟೆನ್ಸ್ ಬರಬೇಕು, ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಬರಬೇಕು, ಈ ಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರಬೇಕು. ಎರರ್ ಕರೆಕ್ಷನ್ಸ್ ಅಂದರೆ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ತಾರೆ, ಅದನ್ನು ನಾವು ಸರಿ ಮಾಡೋಕ್ಕೆ ಬರಬೇಕು, ಆ ಥರ ವರ್ಡ್ಗಳು. ಸೆಂಟೆನ್ಸ್ ಕಂಪ್ಲೇನ್ಷನ್ ಅಂತ ಬರುತ್ತೆ. ಹಾಗೆ ನೋಡ್ತಾ ಇದ್ದೀರಾ ಎರರ್ ಕರೆಕ್ಷನ್ನು, ಸಬ್ಸ್ಟ್ರಾಕ್ಷನ್ಸು, ಹಾಗೆ ಸಿನೋನಿಮ್ಸು, ಆ್ಯಂಟೋನಮ್ಸು. ಒಂದು ಪ್ಯಾಸೇಜ್ ಕೊಡ್ತಾರೆ, ಅದನ್ನು ನಾವು ಓದಿ ಆನ್ಸರ್ ಮಾಡೋಕ್ಕೆ ಬರಬೇಕು. ಹಾಗೆ ಐಡಮ್ಸ್ ಆ್ಯಂಡ್ ಫ್ರೀಸಸ್ಸು, ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸು, ಸ್ಪಾಟಿಂಗ್ ಎರರ್ಸು, ಸ್ಪೆಲ್ಲಿಂಗ್ ಟೆಸ್ಟು, ಸೆಂಟೆನ್ಸ್ ಇಂಪ್ರೂವ್ಮೆಂಟು, ಫ್ಯಾರಾ ಕಂಪ್ಲೇಂಟ್ಸ್, ಈ ಥರ ಹಲವಾರು ಇದ್ದಾವೆ. ಜಸ್ಟ್ ನಮಗೆ ಕಂಪ್ಲೀಟ್ ಗ್ರಾಮರ್ ಬಂದರೆ ಸಾಕು, ನಾವು ಈಸಿಯಾಗಿ ಇವುಗಳನ್ನೆಲ್ಲವನ್ನು ಬರ್ಕೊಳ್ಳಿ, ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೆ ಇನ್ನು ಕೊನೆಯದಾಗಿ ಕಂಪ್ಯೂಟರ್ ಜ್ಞಾನ ಅಂದರೆ ಕಂಪ್ಯೂಟರ್ ಮೇಲೆ ಯಾವ್ಯಾವ ಇದನ್ನು ಚಾಪ್ಟರ್ನ ಕೇಳ್ಬೋದು ಅಂದರೆ ಕಂಪ್ಯೂಟರ್ನ ಮೂಲಗಳು. ನಿಮಗೆ ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಸ್ವಲ್ಪ ಬರುತ್ತೆ ಅಂದ್ರೂ ಓಕೆ, ಆದರೆ ಕಂಪ್ಯೂಟರ್ನ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಗೆ ಗೊತ್ತಿರಬೇಕು. ಯಾಕೆಂದರೆ 30 ಮಾರ್ಕ್ಸ್ಗೆ ನಮಗೆ ಕಂಪ್ಯೂಟರ್ ಮೇಲೆ ಎಕ್ಸಾಮ್ ಮೇಲೆ ಕ್ವಶನ್ಸ್ ಇರ್ತವೆ 30 ಮಾರ್ಕ್ಸ್ಗೆ. ಅದರಲ್ಲಿ ಕಂಪ್ಯೂಟರ್ನ ಮೂಲಗಳು ಗೊತ್ತಿರಬೇಕು, ಕಂಪ್ಯೂಟರ್ನ ಉಪಯೋಗಗಳು, ಆಪ್ರೇಟಿಂಗ್ ಸಿಸ್ಟಮ್ಗಳ ಹೆಸರು ಗೊತ್ತಿರಬೇಕು, MS ವರ್ಡ್ ಪ್ರೊಸೆಸಿಂಗು, MS ವರ್ಡ್ನಲ್ಲಿ ಯಾವ್ಯಾವ ಬರ್ತವೆ ಪ್ರತಿಯೊಂದು ಮಾಹಿತಿ ಗೊತ್ತಿರಬೇಕು. ಹಾಗೆ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಯಾವ್ಯಾವು ಅದು ಗೊತ್ತಿರಬೇಕು. ಕಂಪ್ಯೂಟರನ್ನು ಹೇಗೆ ಮತ್ತು ಎಲ್ಲಿ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಹಾಗೆ MS ಎಕ್ಸೆಲ್ಲು, ಸ್ಲೈಡ್ ಶೀಟ್ಗಳು ಅಂದರೆ ಪವರ್ ಪಾಯಿಂಟ್ ಬಗ್ಗೆ ಗೊತ್ತಿರಬೇಕು. ಕಂಪ್ಯೂಟರ್ನ ಪ್ರಮುಖ ಭಾಗಗಳು ಯಾವ್ಯಾವು, CPU, ಇನ್ಪುಟ್ ಸಾಧನಗಳು ಯಾವ್ಯಾವು, ಔಟ್ಪುಟ್ ಸಾಧನಗಳು ಯಾವ್ಯಾವು, ಅವುಗಳ ಗೊತ್ತಿರಬೇಕು. MS ಆಫೀಸ್ ಬಗ್ಗೆ ಗೊತ್ತಿರಬೇಕು, MS ಪವರ್ ಪಾಯಿಂಟ್ ಬಗ್ಗೆ ಗೊತ್ತಿರಬೇಕು, ಕಂಪ್ಯೂಟರ್ ಮೂಲಭೂತ ಅಂಶಗಳ ಬಗ್ಗೆ ಗೊತ್ತಿರಬೇಕು, ಡಾಕ್ಯುಮೆಂಟ್ಸ್ ಫೈಂಡ್ ಮಾಡೋಕ್ಕೆ ಬರಬೇಕು. ಹಾಗೆ ಕಂಪ್ಯೂಟರ್ನ ವೈರಸ್ಸು ಮತ್ತು ಅದರ ದುಷ್ಪರಿಣಾಮಗಳ ಬಗ್ಗೆನೂ ಗೊತ್ತಿರಬೇಕು. ಅಂದರೆ ನೀವು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆದ್ರಿ ಅಂದರೆ ನಿಮಗೆ ಕಂಪ್ಯೂಟರ್ನಲ್ಲೇ ಕೆಲಸ ಇರುತ್ತೆ. ಹೀಗಾಗಿ ಕಂಪ್ಯೂಟರ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಿರಬೇಕು. ಇಷ್ಟು ಮಾಹಿತಿ
ಗ್ರಾಮ ಆಡಳಿತ ಅಧಿಕಾರಿ ಹಾಗೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಿಲೆಬಸ್ ಆಗಿರುತ್ತೋ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಸಹ ನನಗೆ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ಗೂ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.